ಲೇಡೀಸ್ ಅಂಡ್ ಜೆಂಟಲ್ಮನ್, ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪದೇ ಪದೇ ಅಕ್ರಮ ಭ್ರಷ್ಟಾಚಾರ ಆರೋಪಗಳು ನಡೀತಾನೆ ಇದೆ. ಸರ್ಕಾರಿ ಹುದ್ದೆಗಳಿಗೆ ಅರ್ಹರನ್ನ ಆರಿಸುವಂತಹ ಸಂಸ್ಥೆ ಆಗಬೇಕಾಗಿರುವಂತಹ ಕೆಪಿಎಸ್ಸಿ ತನ್ನ ಕಾರ್ಯವೈಖರಿಯಿಂದ ವಿವಾದಕ್ಕೆ ಗುರಿಯಾಗ್ತಾನೆ ಇದೆ. ಇದರ ಬೆನ್ನಲ್ಲೇ ಇದೀಗ ಮೊನ್ನೆ ನಡೆದಂತಹ ಅಕ್ರಮದ ಬಗ್ಗೆ ಬಿಗ್ ಅಪ್ಡೇಟ್ಸ್ ಒಂದು ಸಿಕ್ಕಿದೆ. ಏನದು ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸ್ಥಿತ. ಇತ್ತೀಚೆಗೆ ನಡೆದಂತಹ 384 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ನೇಮಕದ ವೇಳೆ ಒಂದು ಕೊಠಡಿಯಲ್ಲಿ ಪರೀಕ್ಷೆ ಬರೆದಂತಹ 12 ಮಂದಿ ಪಾಸ್ ಆಗಿದ್ದು, ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳ್ಬಂದಿತ್ತು. ಇದರಿಂದ ಸರ್ಕಾರಿ ಹುದ್ದೆಗಾಗಿ ಹಗಲಿರುಳು ಓದಿ ಪರೀಕ್ಷೆನ ಬರೆದಂತಹವರಿಗೆ ಮೋಸ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಂತಹ ಆಯೋಗದಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ಮಿತಿ ಮೀರಿದೆ ಅಂತ ದೂರಲಾಗ್ತಾ ಇತ್ತು. ಇದಕ್ಕೆ ಪುಷ್ಟಿ ಅನ್ನುವಂತೆ ಇದೀಗ ಸಂದರ್ಶನದ ದಿನಾಂಕವನ್ನ ಕರ್ನಾಟಕ ಲೋಕಸೇವಾ ಆಯೋಗ ಮುಂದೂಡಿಕೆ ಮಾಡಿದೆ. ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆ ನೇಮಕಾತಿಗೆ ಸಂಬಂಧಪಟ್ಟಂತೆ 1ರಿಂದ 3 ಸಂದರ್ಶನಕ್ಕೆ ಕೆಪಿಎಸ್ಸಿ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಮಾರ್ಚ್ 23ರಿಂದ ಸಂದರ್ಶನಕ್ಕೆ ದಿನಾಂಕವನ್ನ ನಿಗದಿ ಮಾಡಲಾಗಿತ್ತು. ಅಕ್ರಮದ ಆರೋಪ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸಂದರ್ಶನವನ್ನ ಮುಂದೂಡಿಕೆ ಮಾಡಲಾಗಿದೆ. ಮುಂದಿನ ಅಧಿವೇಶನದವರೆಗೂ ಇಂಟರ್ವ್ಯೂವನ್ನ ಮುಂದೂಡಲಾಗಿದ್ದು, ಅಲ್ಲಿಗೆ ಕೆಪಿಎಸ್ಸಿಯಲ್ಲಿ ಅಕ್ರಮ ನಡೆದಿದ್ದು ನಿಜವೇ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಅಕ್ರಮ ಕೇಳಿ ಬಂದ ಬೆನ್ನಲ್ಲೇ ಸಂದರ್ಶನದ ದಿನಾಂಕವನ್ನ ಘೋಷಣೆ ಮಾಡಿದಾಗ ವಿರೋಧಗಳು ವ್ಯಕ್ತವಾಗಿತ್ತು. ಇದೀಗ ಸಂದರ್ಶನದ ದಿನಾಂಕವನ್ನ ಮುಂದೂಡಲಾಗಿದೆ. ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆ ನೇಮಕದಲ್ಲಿ ಅಕ್ರಮದ ಆರೋಪದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗಳು ಕೇಳಿದಂತಹ ವರದಿ ಸಲ್ಲಿಕೆಯಾಗಿದೆಯಾ ಅನ್ನುವಂಥದ್ದು ಇನ್ನೂ ತಿಳಿದು ಬಂದಿಲ್ಲ. ಒಟ್ನಲ್ಲಿ ಪದೇ ಪದೇ ಕೆಪಿಎಸ್ಸಿಯಲ್ಲಿ ಅಕ್ರಮಗಳ ಆರೋಪ ಕೇಳಿ ಬರ್ತಾನೆ ಇದೆ. ಇದೀಗ ಸಂದರ್ಶನದ ದಿನಾಂಕ ಮುಂದೂಡಿರೋದು ಸರ್ಕಾರ ಅಕ್ರಮ ನಡೆಸಿರೋದನ್ನ ಒಪ್ಕೊಂಡಿದೆಯಾ ಅನ್ನುವಂತಹ ಅನುಮಾನ ಮೂಡಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.